ಸರತು ಏನು ಹೇಳ್ತೀರಿ ಸರತು? ಈಗ ಹೆಂಗೆ ಹೋಗೋಕ್ಕಾಯ್ತದೆ ಹೇಳು? ನೋಡು ನವ್ಯ, ನಿಜವಾಗ್ಲೂ ಈಗ ನಾವು ಹೋಗೋ ಈ ಟ್ರೈನಿಂಗು ನಮ್ಮ ಲೈಫಲ್ಲಿ ತುಂಬ ಒಳ್ಳೆಯದು. ಕೆಲಸಕ್ಕೆ ನಾವು ಹೋಗಲೇಬೇಕು. ಹೋಗಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಯ್ತದೆ. ಮುಂದೆ ಇವಾಗ ಎಲ್ಲ ಅಪ್ಡೇಟ್ ಆಗ್ತಿರ್ಬೇಕಾದ್ರೆ ನಾವು ಈ ಟ್ರೈನಿಂಗ್ ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ. ಅದು ನಮಗೆ ಫ್ರೀಯಾಗಿ ಸಿಕ್ಕೈತೆ. ನೆಕ್ಸ್ಟು ನಾವು ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡು ಈ ಟ್ರೈನಿಂಗ್ ಮಾಡಬೇಕಾಯ್ತದೆ. ನೋಡು ಯೋಚನೆ ಮಾಡ್ಬಿಟ್ಗೆ. ನಾನೇನು ಬಲವಂತ ಮಾಡ್ತಾಯಿಲ್ಲ, ನನಗೂ ಅರ್ಥ ಆಯ್ತದೆ. ಪಾಪ ನಿಮ್ಮ ಅಮ್ಮನ ಬಿಟ್ಬಿಟ್ಟು ನಾವು 2 ತಿಂಗಳು ಹೋಗೋದು ಅಂದರೆ ಅದು ಸಾಧ್ಯನೇ ಇಲ್ಲ. ಅವ್ರಿಗೆ ಹುಷಾರಿಲ್ದೋದ್ರನ್ನ ನೋಡ್ಕೊಳ್ಳೋರಿಲ್ದೋದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಬೇಡ ಬಿಡು. ನೋಡು, ಇನ್ನೊಂದ್ಸಲ ಯಾವಾಗಾದರೂ ಖರ್ಚು ಮಾಡ್ಕೊಂಡು ನೀನು ಟ್ರೈನಿಂಗ್ ಮಾಡಿದ್ರೆ ಆಯಿತು, ತಲೆಗೆಡ್ಸ್ಕೊಬೇಡ. ನಾನಾದ್ರು ಹೋಗ್ತೀನಿ. ಹಂಗಲ್ಲ ಸರತು, ಮತ್ತೆ ಈ ಥರ ನಮಗೆ ಒಂದು ಅವಕಾಶ ಸಿಗೋದೇ ಇಲ್ಲ ನಮಗೆ. ಅದಲ್ದೇ ಆ ಟ್ರೈನಿಂಗ್ ಮುಗಿದ ತಕ್ಷಣ ಒಳ್ಳೆ ಕಂಪ್ನಿಯಲ್ಲಿ ಜಾಯ್ನ್ ಮಾಡ್ಕೋತಾರೆ ಅಂತ ಕೂಡ ಹೇಳ್ತಾ ಇದೆಯೇ. ಅದನ್ನ ಹೆಂಗೆ ಬಿಡೋದು? ನನಗೂ ಮನಸ್ಸೇ ಒಪ್ತಾ ಇಲ್ವಲ್ಲ, ಏನು ಮಾಡೋದು? ನೋಡು ನವ್ಯ, ಬೇಜಾರು ಮಾಡ್ಕೊಳ್ಳಲಿಲ್ಲ ಅಂದರೆ ನಾನು ಒಂದು ಮಾತು ಹೇಳ್ತೀನಿ. ಏನು ಸರತು ಹೇಳೋದೇನು? ನೀನು ಏನು ಹೇಳಿದ್ರು ನಾನು ಒಳ್ಳೆದಕ್ಕೆ ಹೇಳ್ತೀಯ. ನೋಡು ನವ್ಯ, ಇದೇ ಟ್ರೈನಿಂಗ ನಾವೇನಾದ್ರು ಸ್ವಂತವಾಗಿ ಮಾಡ್ತೀವಿ ಅಂದರೆ 2-3 ಲಕ್ಷ ದುಡ್ಡು ಬೇಕು. ಅದ್ರ ಬದಲು ಇವಾಗ ನಾವು ಟ್ರೈನಿಂಗ್ಗೆ ಹೊಂಟೋದ್ರೆ ನಿಜವಾಗ್ಲೂ ನಮಗೆ ಬೆನಿಫಿಟ್ ಇರುತ್ತಾನೆ. ನೋಡತ್ತ ನಿಂಗೆ ಅಜ್ಜಿ ಫೋನ್ ಮಾಡು. ಏನಾರೇ ಅವರು ಮನೆ ಕರ್ಕೊಂಡು ಹೋಗ್ತೀನಿ ಅಂದರೆ ಒಪ್ಕೊಂಡ್ರೆ ಬೇಕಾದ್ರೆ ಮನೆಗೆ ಕರ್ಕೊಂಡೋಗ್ಬಿಟ್ಟು ಬರೋಕ್ಕಾಯ್ತದೆ. ಅಯ್ಯೋ ಸರತು, ಏನು ಹೇಳ್ತಾ ಇದ್ದೀನಿ ನೀನು? ಬೇಡ ಕನ್ಸರತ್ತು, ಯಾವುದೇ ಕಾರಣಕ್ಕೂ ಬೇಡ. ಮೊದಲೇ ಲತಮ್ಮ ಎಷ್ಟೆಲ್ಲ ರಗಳೆ ರಾಮಾಯಣ ಮಾಡೋರು ಅಂತ ಗೊತ್ತು ತಾನೆ ನಿನಗೆ. ಇನ್ನು ಇದೇ ಒಂದು ಚಾನ್ಸ್ ಅಂದ್ಕೊಂಡು ಹೊಸಿದ್ ಮಾಡಾರ. ಏನು ಮಾಡ್ಕೊತಾರೆ ಸುಮ್ಮನಿರು. ಈಗ ಎಲ್ಲ ಗೊತ್ತಾಗತ್ತೆ ಅವ್ರಿಗೆ. ಅಲ್ಲಿ ಪಟೇಲಪ್ಪನ ನ್ಯಾಯ ಕೊಡೋಕೆ ಹೋಗಿ ಹಂಗೆ ಹಿಂಗೆ ಅಂತ ಆಗಿ ಅಲ್ಲಿ ಯಶೋದಂಟೆ ಮನೆಗೆಲ್ಲ ಹೋಗಿ ವನವಾಸ ಸುತ್ಕೊ ಬಂದವ್ರೆ. ಈಗಂಗೆ ಆಡಕ್ಕಿಲ್ಲ. ನೋಡಪ್ಪ, ಒಟ್ಟು ನಿನ್ನ ಇಷ್ಟ. ಇಲ್ಲಾಂದ್ರೆ ನಿಮ್ಮ ಕಾಳಿ ಅಜ್ಜಿ ಕರ್ಕೊಂಡ್ಬಂದ್ಬಿಟ್ಟಿಯಾ? ಇಲ್ಲಿ ಅಷ್ಟು ಜವಾಬ್ದಾರಿಯಾಗಿ ಇರಕ್ಕೆ ಬರೋಕ್ಕಿಲ್ಲ. ಅದಲ್ದಾನೆ ಕಾಳಿ ಅಜ್ಜಿಗೆ ಇದೆಲ್ಲ ವಿಷಯ ಗೊತ್ತೇ ಇಲ್ಲ. ಅವೆಲ್ಲ ಆಗ್ನಾರ ಕೆಲಸ ಏನು ಮಾಡೋದು? ಏನು ಒಂದಿನ 2 ದಿನ ಆಗಿ ತಂದಿಡ್ಬೋದಾಗಿತ್ತು. 20 ದಿನದಿಂದ 1 ತಿಂಗಳು ಗಂಟೆ ಟ್ರೈನಿಂಗ್ ಇರ್ತದೆ. ಅಲ್ಲಿ ಗಂಟೆ ಇರೋಕ್ಕಾಯ್ತದೆ ಇಲ್ಲಿ ಅವರು? ಅದಕ್ಕೆ ನಾನು ಮಾತಾ ಕೇಳು, ನಿಂಗೆ ಅಜ್ಜಿಗೆ ಹೇಳು ಹೋಗಿ ಇರಲಿ ಸ್ವಲ್ಪ ದಿನ, ಏನೂ ಆಯ್ಕಿಲ್ಲ. ಅಲ್ಲ, ಸುಮ್ಮನೆ ಅಪ್ಪ ಅಮ್ಮನ ಮಧ್ಯದಲ್ಲಿ ಸುಮ್ಮನೆ ಬಿರ್ಕಾಯ್ತದೆ. ಈಗ ಲತಮ್ಮ ಏನು ಅನ್ಕೊಳಕ್ಕಿಲ್ಲ ಹೇಳು? ನನಗೆ ಬೇಜಾರಾಯ್ತದೆ, ಅದಕ್ಕೋಸ್ಕರ ಆಡ್ತಾ ಇರೋದು ನಾನು. ನೋಡು, ನಿಂಗೆ ಅಜ್ಜಿ ಹತ್ರ ಮಾತಾಡು. ನನ್ನ ಮಾತು ಮೇಲೆ ನಿಂಗೆ ನಂಬಿಕೆ ಇದೆ ತಾನೆ? ನವ್ಯ, ಏನವ ಅಮ್ಮ? ಏನಿಲ್ಲ ಕಣಮ್ಮ, ಮಲ್ಗಿಲ್ವ ನೀನು? ಇಲ್ಲ ಕತ್ತೆ, ಅದೇನು ಟ್ರೈನಿಂಗ್ ಗೀನಿಂಗ್ ಅಂತಿದ್ದಲ್ಲ ಅಮ್ಮ. ಅದು ನನ್ನ ಆಫೀಸ್ ಕಡೆಯಿಂದ ಟ್ರೈನಿಂಗ್ ಕಳಿಸ್ತವ್ರೆ ಅಮ್ಮ. ಟ್ರೈನಿಂಗ್ ಮಾಡ್ಕೊಂಡ್ರೆ ಮುಂದೆ ತುಂಬ ಒಳ್ಳೇದು ಅಮ್ಮ. ನಾವೇ ಫ್ರೀಯಾಗಿ ಅದನ್ನ ನಾವೇ ಓನಾಗಿ ನಾವು ಟ್ರೈನಿಂಗ್ ಮಾಡ್ತೀವಿ ಅಂದರೆ 3-4 ಲಕ್ಷ ಖರ್ಚಾಯ್ತದೆ. ಇವಾಗ ಆಫೀಸ್ ಕಡೆಯಿಂದ ಅದು ಫ್ರೀಯಾಗಿ ಕೊಡ್ತಾವ್ರೆ ಅಮ್ಮ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೋ. ನವ್ಯ, ನನ್ನ ಮಾತು ಕೇಳು. ನನ್ನ ಕರ್ಕೊಂಡೋಗಿ ಊರಿಗೆ ಬಿಟ್ಬಿಡಿ. ನಾನಲ್ಲಿ ಇರ್ತೀನಿ, ಏನೂ ಆಯ್ಕಿಲ್ಲ. ನಿಮ್ಮ ಪಾಡಕ್ಕೆ ನೀವು ಹೋಗ್ರವ. ಅದೇ ಊರಿಗೆ ಏನಕ್ಕೆ ಹೋಗ್ತೀರಾ? ಸುಮ್ಮನಿರಿ. ನೋಡಿ, ನಾವೇನು ಜಾಸ್ತಿ ದಿನ ಇರಲ್ಲ, ಒಂದು 20-25 ದಿನ 30 ದಿನ ಅಷ್ಟೇ ಟ್ರೈನಿಂಗ್ ಇರೋದು. ಅದಾದ್ಮೇಲೆ ಮತ್ತೆ ಬರ್ತೀವಿ. ಅಲ್ಲಿ ತನಕ ನೀವು ನಿಂಗಜ್ಜಿ ಮನಿರಿ. ಬೇಡ ಕಣಪ್ಪ, ಬೇಡ. ನೋಡು, ನನ್ನಿಂದ ಅವರಿಬ್ಬರು ಸಂಸಾರ ಹಾಳಾಗೋದು ಬೇಡ. ನನ್ನ ಪಾಡ ನಾನು ಬಿಟ್ಬಿಟ್ಟು ನಾನು ಊರಿಗೆ ಹೋಗ್ತೀನಿ, ಊರಲ್ಲಿ ಇರ್ತೀನಿ. ಅಮ್ಮ ಸುಮ್ಮನಿರು ನೀನು. ಊರಿಗೆ ಹೋಗ್ತೀನಿ ಅನ್ನೋದು ಬೇಡ. ಬೇಕಾದ್ರೆ ನನಗೆ ನಿನಗಿಂತ ಟ್ರೈನಿಂಗ್ ಹೆಚ್ಚಲ್ಲ. ಬೇಡ, ಸುಮ್ಕಿರು. ಹಂಗಲ್ಲ ಕಣವ. ನೋಡು, ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರೆ ಅಂದಾಗ ನಾವು ಅದನ್ನ ಯೂಸ್ ಮಾಡ್ಕೋಬೇಕಾನೆ. ಯಾವಾಗೋ ನೀನು ಫೀಸ್ ಕಟ್ಟಿ ಟ್ರೈನಿಂಗ್ ಮಾಡೋದಕ್ಕಿಂತ ಇವಾಗ ಒಂದು ಇದು ಸಿಕ್ಕದೆ. ಆಮೇಲೆ ನನ್ನಿಂದ ತಪ್ಪೋಯ್ತಲ್ಲ ಅಂತ ನನಗೂ ಸಕ್ಕತ್ ಬೇಜಾರಾಯ್ತದೆ ಕಣ್ ಮಗಳೇ. ನಿಂದ ಅಮ್ಮ ಅಂತೀನಿ, ನೀನು ಕಾಲ್ಗಾರಿ ಬೀಳ್ತೀನಿ. ನನ್ನಿಂದ ನೀನು ಲಾಸ್ ಮಾಡ್ಕೋಬೇಡ ನೀನು. ನೋಡು, ಒಂದು ಕೆಲಸ ಮಾಡು. ನಾನು ಒಬ್ಬಳೇ ಇರ್ತೀನಿ, ಬೇಕಾದ್ರೆ ಇಲ್ಲೇನೆ. ನೀವು ಹೋಗ್ಬಿಟ್ಟು ಟ್ರೈನಿಂಗ್ ಮುಗಿಸ್ಕೊ ಬನ್ನಿ. ಅದೇ ನಿಮ್ಮ ಅಬ್ಬನೇ ಬಿಟ್ಟು ಹೋಗೋದ? ಒಂದು ಕೆಲಸ ಮಾಡೋದು, ನಿಂಗಮ್ಮ ಅವರು ಇಲ್ಲಿ ಬಂದಿರಕ್ಕಾಯ್ಕಿಲ್ವಾ? ಎಲ್ಲ ಇರೋಕ್ಕಾಗದ ಅವ್ರಿಗೆ ಅಡುಗೆ ಗಿಡ್ಗೆಲ್ಲ ಮಾಡ್ಕೊಂಡು. ಪಾಪ ಇದೆಲ್ಲ ಆಗ್ನಾರ ಕೆಲಸ. ಏನು ಮಾಡೋದು ಒಂದು ಗೊತ್ತಾಯ್ತಾ ಇಲ್ಲ. ನನ್ನ ಪ್ರಕಾರ ಏನಪ್ಪ ಅಂದರೆ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಸರಿ. ಹೆಂಗೂ ಯಾವತ್ತು ನಿಂಗಜ್ಜಿ ಬಾ ಊರಿಗೆ ಅಂತಿತ್ತಲ್ಲ, ಅದೇ ಹೋಗ್ಬಿಟ್ಟು ಬನ್ನಿ. ಒಂದು ಸ್ವಲ್ಪ ದಿನ ಜಾಗ ಬದಲಾಯಿಸ್ದಂಗೆ ಆಯ್ತದೆ. ಇಲ್ಲ ಕಣಪ್ಪ ಸರತು, ನಾನು ಹೋಗಂತ ಯೋಗ್ಯತೆ ಉಳಿಸ್ಕೊಂಡಿದ್ದಾನ ಹೇಳು? ನೀನೇ ಯೋಚನೆ ಮಾಡು. ನನಗೆ ಹೋಗಂತ ಒಂದು ಯೋಗ್ಯತೆನೂ ಇಲ್ಲ, ಅರ್ಹತೆನೂ ಇಲ್ಲ. ಹೆಂಗೆ ಅಂತ ಹೋಗೋಣ ನಾನು? ಹೆಂಗಪ್ಪ ಹೋಗೋಣ ನಾನು? ತುಂಬ ಬೇಜಾರಾಯ್ತದೆ ನನಗೆ ಯೋಗ್ಯತೆನೇ ಇಲ್ಲ ನನಗೆ ಹೋಗೋಕ್ಕೆ. ನೋಡಿಯತ್ತೆ, ತಪ್ಪು ಮಾಡ್ದಾನೆ ಯಾರೂ ತಪ್ಪು ಮಾಡ್ದಾನೆ ಅಂತೂ ಇರೋದಿಲ್ಲ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಲಿ ತಪ್ಪು ಮಾಡಿರ್ತಾರೆ. ಏನಕ್ಕೆ ನೀವು ಅದನ್ನೇ ನಾನೇ ಆರೋಪ ಮಾಡ್ಬಾರ್ದು, ತಪ್ಪು ಮಾಡಿದ್ದೀನಿ ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಿ ಹೇಳಿ? ಅವೆಲ್ಲ ತಪ್ಪು ಕಣತೆ. ಆ ಥರ ಎಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ ನೀವು. ಯಾರೂ ಮಾಡ್ಬಾರ್ದು ತಪ್ಪೇನು ನೀವು ಮಾಡಿಲ್ಲ. ಯಾಕೆ ಅಷ್ಟೊಂದು ಇದು ಮಾಡ್ಕೊತಿದ್ದೀರಿ ನೀವು? ಏನು ಮಾಡೋದು ಸರತು? ನಾನು ಹಣೆ ಬರನೇ ಸರಿ ಇಲ್ಲ ಕಣಪ್ಪ. ನಿಜವಾಗ್ಲೂ ಒಂದೊಂದ್ಸತಿ ಸಕ್ಕತ್ತು ಬೇಜಾರಾಯ್ತದೆ ನನಗೆ. ನಾನು ಮಾಡಿರೋದು ದೊಡ್ಡ ತಪ್ಪೇ ಕಣಪ್ಪ. ನೀವು ನಿಮ್ಮ ದೊಡ್ಡ ಗುಣದಿಂದ ನಾನು ಸಂಸಿದ್ದೀರಿ ಅನ್ನೋದು ಬಿಟ್ರೆ ನಾನು ಮಾಡಿರೋದು ನಿಜವಾಗ್ಲೂ ದೊಡ್ಡ ತಪ್ಪೇ. ಅದೇ ನೀವು ಅದನ್ನ ಮನ್ಸಿನ ತೆಗೆದ್ರೆ ನಿಮಗೆ ಏನೇ ಆದರೂ ಒಂದು ಆರೋಗ್ಯ ಸುಧಾರಣೆ ಆಗೋದು. ಮನ್ಸಲ್ಲಿ ಮಡಿಕೊಂಡು ನಾನು ತಪ್ಪು ಮಾಡೀನಿ ಅಂತ ನಿಮ್ಮ ಬಗ್ಗೆ ನೀವೇ ಆ ಥರ ಅಂದ್ಕೊಂಡಾಗಲೇ ಆದಷ್ಟು ಬೇಗ ನಿಮಗೆ ಹುಷಾರಾಗಲ್ಲ. ನೀವು ಬೇಗ ಹುಷಾರಾಗಬೇಕು ಅಂದರೆ ಎಲ್ಲನೂ ಮನ್ಸಿನ ತೆಗಿಬೇಕು. ಅದೇ ನೀವು ಸುಮ್ಮನೆ ಅದನ್ನೇ ಮಡಿಕೊಂಡು ಕೊಡ್ತೀರಿ ಎಷ್ಟೊತ್ತಲ್ವೇ ನೀವು? ಸುಮ್ಮನಿರಿ ಆಯಿತು. ಇವಾಗ ಏನು ಹೆಂಗೆ ಮಾಡೋದು ನವ್ಯ? ಮಗ ಅವಳೇನು ಕೇಳಿಯೇ ಕರ್ಕೊಂಡೋಗು ಟ್ರೈನಿಂಗೆ. ಏನಾರೇ ಅಲ್ಲಿ ನಾನು ಇವತ್ತಿದ್ದು ನಾಳೆ ಸಾಯೋಳು. ನನ್ನಿಂದ ನಿಮ್ಮ ಭವಿಷ್ಯ ಹಾಳಾಗೋದು ನನಗೆ ಇಷ್ಟ ಇಲ್ಲ. ನನಗೆ ಸಕ್ಕತ್ ಬೇಜಾರಾಗೋಯ್ತದೆ. ಆಮೇಲೆ ಆಯ ಗಂಟ್ಲು ಕೂರ್ಗಂಗೆ ಮಾಡಬೇಡಿ. ನಿಂದ ಅಮ್ಮಯ್ಯ ಅಂತೀನಿ. ಸರಿ, ಅದೇ ಆಯಿತು. ನಿಂಗಮ್ಮರು ಹುಡುಗಾರು ಹೋಗಿ ಮತ್ತೆ ಹಾಲ್ಗೂ ಬೇಡ ಕಣಪ್ಪ. ನಿಂದ ಅಮ್ಮಯ್ಯ ಊರಿಗೆ ಹೋಗ್ತೀನಿ, 20 ದಿವಸ ಇರ್ತೀನಿ. ನನಗೇನು ಆಯ್ತಿಲ್ಲ. ನನಗೆ ಸುಮ್ ಕೂತ್ಕೋ ಇಲ್ಲೇ. ಸರಿ ಟೈಮ್ ಮಾತ್ರೆ ಮೆಡಿಸಿನ್ ತಗೊಳಕ್ಕಿಲ್ಲ. ನೀನು ಕೈ ಕೊಟ್ಟರೆ ಕುಡಿಯೋದು ಕಷ್ಟ. ನೀನು ಹೋಗ್ಬಿಟ್ಟು ನೀನು ಭಾಳ ಚೆನ್ನಾಗಿದ್ದು ಬಿಡ್ತೀಯ ಬಿಡು. ನಾನು ನಿನ್ನ ಮೇಲೆ ನಂಬಿಕೆ ಇಲ್ಲ. ನಾನು ಕಳ್ಸೋಕ್ಕಿಲ್ಲ. ನನಗೆ ಯಾವ ಟ್ರೈನಿಂಗು ಬೇಡ, ಏನು ಬೇಡ. ನಾನು ನಿನ್ಕಿಂತೇನು ಹೆಚ್ಚಲ್ಲ ನನಗೆ. ಬೇಡ, ನನಗೆ ಬೇಜಾರು ಮಾಡಬೇಡ. ಸುಮ್ಕಿರು. ಯಾಕವ ನಮ್ಮ ಈ ಪಾಪಿ ಅಮ್ಮನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ನೀನು?
ನಿಜವಾಗ್ಲೂ ನೀನು ಪ್ರೀತಿ ಪಡಿ ಅಂತ ಯೋಗ್ಯತೆ ಹೊರತೆನೂ ನನಗಿಲ್ಲ. ನಿಜವಾಗ್ಲೂ ಭಾಳ ಬೇಜಾರಾಯ್ತು ನನ್ನ ಬಗ್ಗೆ, ನನಗೆ ಅಸಹ್ಯ ಆಯ್ತದೆ. ನನಗೆ ಮಕ್ಕಳು ಬೇಡ ಗಂಡು ಬೇಡ ಅಂತ ಬಿಟ್ಬಿಟ್ಟು ಹೋಗಿದ್ದವಳನ್ನ ಯಾಕೆ ಇಷ್ಟು ಆಸೆ ಮಾಡಿ ನೋಡು. ನೀನು ಇಷ್ಟು ಆಸೆ ಮಾಡಿದ್ರೆ ನನ್ನ ಮೇಲೆ ನನಗೆ ಅಸಹ್ಯ ಹುಡ್ತದೆ. ನಿಮ್ಮಲ್ಲಿರೋ ಒಳ್ಳೆ ಗುಣ ನನ್ನಲ್ಲಿ ಇಲ್ವಲ್ಲ. ನನ್ನಲ್ಲಿ ಇದ್ದಿದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ಹಿಂಗೆ ಆಯ್ತಿದ್ದಿಲ್ಲ. ಕದ್ದು ಮುಚ್ಚು ನೀವು ಇರಿಸ್ಕೋಬೇಕಾಗಿತ್ತಿಲ್ಲ. ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿ ಜೊತೆಲಿ ಸಿಕ್ಕಿದ್ರೆ ನಿಮ್ಗೆ ಎಷ್ಟು ನೆಮ್ಮದಿ ಸಿಗೋದು. ನನ್ನಂಥ ಪಾಪಿಗೆ ಕ್ಷಮಾಪಣೆನೇ ಇಲ್ಲ. ಅದಕ್ಕೆ ಎಷ್ಟು ಚಿಕ್ಕ ವಯಸ್ಸಿಗಿಂತ ರೋಗ ಬಂದು ಕೂತಿರೋದು ನನಗೆ. ಅದೇ ಸುಮ್ಮನಿರಿ, ಏನು ಯಾರು ಮಾಡಬಾರ್ದ ತಪ್ಪು ಮಾಡಿಲ್ಲ. ಈಗ ಮಾವ ಮದುವೆ ಆಗಿಲ್ವ ಹಂಗಾರೆ? ಏನಾರೇ ನೀವು ಮದುವೆ ಆದ ತಕ್ಷಣ ನಿಮ್ಮ ಬಿಟ್ಟು ತಕ್ಷಣ ಮಾವ ಏನಾರು ಹಂಗೆ ಇದ್ಬಿಟ್ಟು ಮಕ್ಕಳು ಸಾಕಿದ್ದದ? ಅವರು ಮದುವೆ ಆಗ್ತಾನೆ. ಗಂಡಸರು ಮಾಡೋದು ಮಾತ್ರ ಸರಿ, ಹೆಂಗಸರು ಮಾಡೋದು ತಪ್ಪು ಅನ್ನಂಗಿದ್ದದ ಹೇಳಿ? ಆಯಿತು ಸುಮ್ಮನಿರಿ. ಇವಾಗಲೂ ಅತ್ತತ್ತೆ ನೋಡ್ಕೊಳ್ಳಂಗೆ ಅವಾಗ ನೋಡ್ಕೊಂಡಿದ್ದು ನೀವೇನಿಗೆ ಹೋಗ್ತಿದ್ರಿ? ಇನ್ನೊಬ್ಬರ ಮೇಲೆ ಡಿಪೆಂಡ್ ಮಾಡಿಬಿಟ್ಟು ಅವರು ಸೋಂಬೇರಿ ಥರ ಇದ್ದಿರ್ತಾನೆ ನೀವು ಹೋಗಿರೋದು. ಸುಮ್ಮನಿರಿ, ಅವಕ್ಕೆಲ್ಲ ಯಾಕೆ ಮನ್ಸು ಹಂಚ್ಕೋತೀರಾ? ಅವೆಲ್ಲ ತೆಗ್ದಾಕ್ಬಿಟ್ಟು ಮನ್ಸಿಂದವ ನೀವು ನೆಮ್ಮದಿಯಾಗಿರೋದು ಕಲೀರಿ. ಅವಾಗ ನೀವು ಹುಷಾರಾಗೋದು. ಅದು ಬಿಟ್ಟು ಅದು ಇದು ಇದು ಅದು ಅಂತ ಅಂಟಿಸ್ಕೊಂಡು ಕೂತ್ಕೊಂಡ್ರೆ ಯಾವಾಗ ಹುಷಾರಾಗೋದು ನೀವು? ಎಲ್ಲ ಏತನೇ ಬಿಟ್ಟರೆ ಸರಿ ಆಗೋದು ನೀವು. ಇಲ್ಲ ಸರತು, ನಾನು ಮಾಡಿರೋ ತಪ್ಪುಗಳು ನನಗೆ ಚುಚ್ಚಿ ನೀನು ತಪ್ಪು ಮಾಡಿದಿ ಅಂತ ಅನ್ನಿಸ್ತಾ ಇದೆ ನನಗೆ. ನನ್ನ ನೆಮ್ಮದಿ ಅನ್ನೋದು ನಾನು ಸತ್ರು ನಂಗೆ ನೆಮ್ಮದಿ ಸಿಗೋಕ್ಕಿಲ್ಲ. ನನ್ನ ಆತ್ಮಕ್ಕೂ ಶಾಂತಿ ಅಂತೂ ಸಿಗೋಕ್ಕಿಲ್ಲ. ಭಾಳ ಬೇಜಾರಾಗ್ಬಿಟ್ಟದೆ. ನನ್ನ ಮಕ್ಕಳನ್ನ ನಾನು ಎಷ್ಟು ಇವಾಗ ನಡೆಸ್ಕೊಂಡೆ. ನನ್ನ ಮಕ್ಕಳನ್ನ ಬಿಟ್ಬಿಟ್ಟು ಹೋದೆ ನಾನು. ನನ್ನ ಮಕ್ಕಳು ಇವತ್ತು ನನಗೆ ಆಶ್ರಯ ಆಗೋರೆ. ನಿಜವಾಗ್ಲೂ ನಾನು ಮಾಡಿರೋ ತಪ್ಪಿಗೆ ದೇವರು ನನ್ನ ಸಂಸನ. ಮತ್ತು ನೀವು ಇನ್ನೊಂದು ಸಮಸ್ಯೆ ಇನ್ನೊಂದು ದೂರ ನನ್ನ ತಲೆ ಮೇಲೆ ಕೊರಿಸ್ಬೇಡಿ. ಫ್ರೀಯಾಗಿ ಹೆಂಗೋ ಸಿಕ್ಕದೆ ಟ್ರೈನಿಂಗ್ ಅಂತೀರಿ, ಹೋಗ್ರಪ್ಪ ನಿಮ್ದು ಅಮ್ಮಯ್ಯ. ಏನಾರೇ ಆಗಲಿ ನನ್ನ ಬಗ್ಗೆ ತಲೆಗೆಡ್ಸ್ಕೊಬೇಡಿ. ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ. ಅಮ್ಮ ಸುಮ್ಮನಿರು, ಏನಾರು ವ್ಯವಸ್ಥೆ ಮಾಡ್ತೀವಿ. ನೀನು ತಲೆಗೆಡ್ಸ್ಕೊಬೇಡ, ಸುಮ್ಮನಿರಮ್ಮ. ನೀನು ಹೋಗಮ್ಮ, ಹೋಗು ಟ್ಯಾಬ್ಲೆಟ್ ಕೊಡ್ಬಿಟ್ಟು ಮಲ್ಕೋಗು. ಅದೇ ಅವಳು ಟ್ರೈನಿಂಗ್ ಬರ್ತಾಳೆ ಸರಿಯಾ? ನೀವು ತಲೆಗೆಡ್ಸ್ಕೊಬೇಡಿ, ಹೋಗಿ ನೀವು ಮಲ್ಕೋಗಿ. ಸರಿ ಸರತು, ಆಯಿತು. ಹೆಂಗೆ ಮಾಡೋ ಸರತು? ಅದೇ ಗೊತ್ತಾಯ್ತಿಲ್ಲ ಹೆಂಗೆ ಮಾಡೋದು ಏನೋ. ಏನು ಮಾಡೋದು ಅದೇ ನನ್ನ ಪ್ಲ್ಯಾನು ಇದೆ. ಸರಿ ಸುಮ್ಮನೆ ಅತ್ತೆ ಕರ್ಕೊಂಡೋಗಲ್ಲಿ ಬಿಟ್ಟರೆ ಸರಿ ಆಗೋದು. ಸುಮ್ಮನೆ ತಲೆಗೆಡ್ಸ್ಕೊಬೇಡ ನೀನು. ಅಜ್ಜಿಗೆ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಬೇಡ ಕಣೋ ಪಾಪ, ಅಜ್ಜಿ ಬೇಡ ನೆಕ್ಕಿಲ್ಲ ಬಿಡು. ಅವತ್ತೇ ಫೋನ್ ಮಾಡ್ತು. ಅಲ್ಲೆಲ್ಲಿ ಅಪ್ಪ ಅಮ್ಮನ ಜೀವನ ಹಾಳಾದದು. ಅವರು ಲತಮ್ಮನೂ ಗೋವಿಂದಪ್ಪನೂ ದೂರ ಆದರು ಅಂತ ನಂಗೆ ಭಯ. ನನಗೆ ಇನ್ನೇನು ಇಲ್ಲ. ಅವರು ಪಾಪ ಅವ್ರು ಯಾಕೆ ಅವರು ಸಂಸಾರನ ಮಧ್ಯಕ್ಕೆ ಹೋಗಿ ಉಳಿ ಹಿಂಡಿ ಅವ್ರ ಸಂಸಾರಕ್ಕೆ ನಮ್ಮ ಕೈಯಾರನ್ನ ಬಾಳು ಮಾಡ್ದಂಗೆ ಆಯ್ತದಲ್ಲ ಅಂತ ಭಯ ನನಗೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಆಯಿತು ತಲೆಗೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತದೆ. ಈಗ ಸುಮ್ಮನಿರು ನೀನು. ಯಾಕೆ ಸುಮ್ಮನೆ ತಲೆಗೆಡ್ಸ್ಕತಿಯೇ? ನೋಡೋಕ್ಕಾಯ್ತದೆ ಬಿಡು. ಸರಿ ಸರತು, ಆಯಿತು. ಅಜ್ಜಿ ಕೇಳು ನೋಡೋದ, ಅಜ್ಜಿ ಜೊತೆ ಮಾತಾಡು. ಏನಂದ್ರೆ ನೋಡೋದ. ಸುಮ್ಮನೆ ಟ್ರೈನಿಂಗ್ ಇದು ಮಾಡಿ ಮಿಸ್ ಮಾಡ್ಕೊಂಡ್ರೆ ಮುಂದೆ ಇಂಥದ್ದು ಒಂದು ಅವಕಾಶ ಸಿಗ್ತದೋ ಇಲ್ವೋ. ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲ ಸರಿ ಆಯ್ತದೆ. ಆಗೋದೆಲ್ಲ ಒಳ್ಳೇದು ಕೇಳ್ಕೊಂಡು ಸುಮ್ಮನೆ ನೀನು ಫೋನ್ ಮಾಡಿಗ ನಿಂಗೆ ಅಜ್ಜಿ ಜೊತೆ ಮಾತಾಡೋಕ್ಕಾಯ್ತದೆ. ಏನೇ ಒಂದು ಆಗಬೇಕಾದ್ರೆ ದೇವ್ರು ರೀಚ್ ಹೇಳ್ದಾನೆ ಆಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೊ. ಸರಿ ಆಯಿತು ಸರತು. ಸರಿ ಆಯಿತು, ತಲೆಗೆಡ್ಸ್ಕೊಬೇಡ, ಸುಮ್ಮನೆ ಫೋನ್ ಮಾಡ್ಕೊಡಿಲಿ, ನಾನು ಮಾತಾಡ್ತೀನಿ. ಸರಿ ಸರತು, ಆಯಿತು. ನಾನು ನಿಜವಾಗ್ಲೂ ಏನೋ ಎಂತೋ ಅಂತ ಅದೇ ಒಂದು ಟೆನ್ಷನ್ ಆಯ್ತದೆ. ಏನಾಗ್ತದೋ ಏನೋ ಅಂದ್ಕೊಂಡು ನಿಜಕ್ಕೂ ಮನ್ಸಿಗೆ ನೆಮ್ಮದಿನೇ ಇಲ್ಲ ಸರತ್ತು. ನಮ್ಗಂತವೆ ಅಮ್ಮನ ಬಿಟ್ಟು ಹೋಗಂಗೂ ಇಲ್ಲ, ಇರೋಂಗೂ ಇಲ್ಲ ಅನ್ನೋದೊಂದು ಪರಿಸ್ಥಿತಿ ಸಿಕ್ಕಾಕಬಿಟ್ಟಿವಿ. ದೇವರು ಆದಷ್ಟು ಬೇಗ ಈ ಸಮಸ್ಯೆಯಿಂದ ನಮ್ಮ ಪರಿಹಾರ ಮಾಡಿದ್ರೆ ಸಾಕು. ಅಮ್ಮನ ಒಂದು ಬಿಟ್ಟು ಹೋಗೋಕ್ಕೂ ಆಯ್ಕಿಲ್ಲ, ಊರಿಗೆ ಕಳಿಸಿದ್ರು ಆಯ್ಕಿಲ್ಲ. ಅಮ್ಮ ಟ್ಯಾಬ್ಲೆಟ್ನೇ ಸರಿ ತಗೊಳಕ್ಕಿಲ್ಲ. ನಮ್ಮವು ನಾವಿದ್ರೆ ಇಲ್ದವ್ರು ತಗೊಂಡದ. ಭಗವಂತನೇ ನಮ್ಗೊಂದು ದಾರಿ ತೋರಬೇಕು. ಎಲ್ಲ ಒಳ್ಳೇದಾಯ್ತದೆ, ಸುಮ್ಮನೆ ತಲೆಗೆಡ್ಸ್ಕೊಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.